ನಾವು ಇವತ್ತು ಬಜ್ಜಿಯನ್ನು ಮಾಡ್ತಾಯಿದ್ದೇವೆ. ಬಜ್ಜಿಗೆ ಒಂದು 7ರಿಂದ 8 ಉಳ್ಳಾಗಡ್ಡಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನಂತರ ಸಣ್ಣದಾಗಿ ಕೊತ್ತಂಬರಿ, ಕರಿಬೇವು ಮತ್ತು ಒಣಮೆಣಸಿನಕಾಯಿ ಇವೆಲ್ಲವೂ ಕಟ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಅಜ್ವಾನನ್ನು ಸ್ವಲ್ಪ ದಪ್ಪದಾಗಿ ಕುಟ್ಕೋಬೇಕು. ಅಜ್ವಾನ ಮತ್ತು ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ. ನಂತರ ಮನೆಯಲ್ಲಿ ನಾವು ರೆಡಿ ಮಾಡಿರುವಂಥ ಪ್ಯೂರ್ ಕಡಲೆ ಹಿಟ್ಟಿದು ಕಡಲೆಬೇಳೆ ತಂದು ಗಿರಣಿಯಲ್ಲಿ ರುಬ್ಕೊಂಡ್ಬಂದಿರುವಂಥ ಪ್ಯೂರ್ ಕಡಲೆ ಹಿಟ್ಟು. ಈ ಸಣ್ಣದಾಗಿ ಉಳ್ಳಾಗಡ್ಡಿ ಕಟ್ ಮಾಡಿರ್ತೀವಲ್ಲ, ಇದಕ್ಕೆ ಇವೆಲ್ಲ ಮಸಾಲೆನ ಹಾಕ್ಕೋಬೇಕು. ಎಲ್ಲವೂ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ರುಚಿಯ ತಕ್ಕಷ್ಟು ಉಪ್ಪು, ಮತ್ತು ಒಂದು ಚಿಟಿಕೆ ಸೋಡಾ ಪುಡಿ ಭಾಳ ಹಾಕಬಾರ್ದು, ಎಣ್ಣೆ ಹಿಡಿತೈತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಈಗ ಮಿಕ್ಸ್ ಮಾಡ್ಕೊಂಡಿವಿ. ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಈಗ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಇಲ್ಲ ಜಾಸ್ತಿ ನೀರಾದರೆ ಅಳಕಾಗುತ್ತೆ, ಆಮೇಲೆ ಬಜ್ಜಿ ಬಿಡೋಕ್ಕಾಗೋದಿಲ್ಲ. ಆಮೇಲೆ ಉಪ್ಪು ಹಾಕಿರ್ತೀವಲ್ಲ, ಇದು ನೆನೆಯಲ್ಲಿ ಬಿಟ್ಟಾಗ ನೀರು ತಾನೇ ಉಳ್ಳಾಗಡ್ಡಿ ಮತ್ತು ಉಪ್ಪು ಎರಡು ಕೂಡಿ ನೀರು ಬಿಡುತ್ತೆ. ಅದಕ್ಕೆ ಸ್ವಲ್ಪ ಆಗಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸಾರಿ ಫ್ರೆಂಡ್ಸ್, ನಾನು ಇನ್ನೊಂದು ವಸ್ತುವನ್ನು ಬಿಟ್ಟಿದ್ದೆ. ಅದು ಸ್ವಲ್ಪ ಸಾಂಬಾರು ಪೌಡರನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಟೇಸ್ಟ್ ಬರುತ್ತೆ. ಆಮೇಲೆ ಕಾರ್ನ್ಫ್ಲೋರ್ ಹಿಟ್ಟಿದ್ರೆ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಕೊಳ್ಳಿ. ಯಾಕಂದರೆ ಅದು ಯಾಕೆ ಹಾಕ್ತಾರಂತಂದರೆ ಬಜ್ಜಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನೋಕ್ಕೆ ಟೇಸ್ಟಿ ಅನಿಸುತ್ತೆ. ಈಗಿದು ಸಾಂಬಾರು ಪೌಡರ್ ಹಾಕಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಒಂದು 15ರಿಂದ 20 ನಿಮಿಷ ಇದನ್ನು ನೆನೆಯಲ್ಲಿ ಇಡಬೇಕು. ಇದ್ರ ಮೇಲೆ ಮುಚ್ಚಿ ನೆನೆಯಲ್ಲಿ ಇಡೋಣ. ಇದು 15ರಿಂದ 20 ನಿಮಿಷ ಆದ ನಂತರ ಈ ಥರ ನೆನೆದು ನೋಡಿ, ಸ್ವಲ್ಪ ಸೈಡಲ್ಲಿ ನೀರು ಬಿಟ್ಟಿದೆ. ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಕಾಯಿಸಬೇಕು. ಇದು ಒಮ್ಮೆ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಅಳಕಾಗಿದೆ. ಅದಕ್ಕೆ ಸ್ವಲ್ಪ ಗಟ್ಟಿನೇ ನಾದ್ಕೋಬೇಕು. ಎಣ್ಣೆ ಕಾದಿದೆ ಇಲ್ಲ ಅಂತ ಸ್ವಲ್ಪ ಬಿಟ್ಕೋಬೇಕು. ಇನ್ನೂ ಇಲ್ಲ, ಎಣ್ಣೆ ಕಾಯ್ತಾ ಇದೆ. ಈ ಥರ ಬಜ್ಜಿ ಹಾಕ್ಕೋಬೇಕು. ಯಾವ ಥರ ಬೇಕು ನಿಮಗೆ, ಸಣ್ಣದಾದರೆ ಸಣ್ಣದು, ದೊಡ್ಡದಾದರೆ ದೊಡ್ಡದು ಹಾಕ್ಕೊಂಡು ಫ್ಲೇಮನ್ನು ಸಣ್ಣದಾಗಿಯೇ ಇಟ್ಕೋಬೇಕು. ಯಾಕಂದರೆ ಸರಿಯಾಗಿ ಬಜ್ಜಿ ಬೇಯುವುದಿಲ್ಲ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸಬೇಕು. ಬಜ್ಜಿ ಈ ಥರ ಬ್ರೌನ್ ಆಗೋವರೆಗೂ ಕರ್ಕೊಡ್ಬೇಕು. ಈಗ ಬಜ್ಜಿ ರೆಡಿಯಾಗಿದೆ. ಇಂತಹ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.